ಯೇಸು ಕ್ರಿಸ್ತನ ಅತಿ ಸುಂದರವಾದಂತಹ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಸಂಜೆಯ ಶುಭವಂದನೆಗಳು. ಸಾನ್ನಿಧ್ಯ ಎನ್ನುವಂತ ಆರಾಧನೆಗೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ದೇವರು ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು ಕೂಡ ಈ ಆರಾಧನೆ ಒಂದು ಮಾಡಿದ್ದಾನೆ. ದೇವರ ಪ್ರಸನ್ನತೆಯನ್ನು ಅನುಭವ ಮಾಡ್ತಾ ಆತನ ಸಾನ್ನಿಧ್ಯದಲ್ಲಿ ಸ್ವಲ್ಪ ಹೊತ್ತು ನಾವು ಸಮಯವನ್ನು ಕಳೆಯೋಣ. ಒಂದು ಗೊತ್ತಿರುವಂತಹ ಒಂದು ಸಂಗೀತ ದೇವರ ಮಹಿಮೆಗಾಗಿ. ನೋಡ್ರಿ, ಮನುಷ್ಯನ ಜೀವಿತ ಅದು ನಮ್ಮ ಹೆಚ್ಚಳ್ಮೆಗೋಸ್ಕರ ಅಲ್ಲ, ನಮ್ಮ ಹೊಗಳಿಕೆಗೋಸ್ಕರ ಅಲ್ಲ, ನಮ್ಮ ವರತಲಾಂತುಗಳ ಒಂದು ಪ್ರದರ್ಶನ ಅಲ್ಲ, ಅಥವಾ ನಮ್ಮ ಆಶೀರ್ವಾದಗಳ ಪ್ರದರ್ಶನವಲ್ಲ. ಬದಲಿಗೆ ಎಲ್ಲವೂ ಕೂಡ ದೇವರ ಮಹಿಮೆಗಾಗಿ, ದೇವರ ಮಹಿಮೆಗಾಗಿ, ಆತನ ಸಾನ್ನಿಧ್ಯದಲ್ಲಿ ಜೊತೆಯಾಗಿ ಆತನ ಪ್ರಸನ್ನತೆಯಲ್ಲಿ ಗೊತ್ತಿರೋ ನನ್ನೊಂದಿಗೆ ಹಾಡ್ರಿ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ, ನೀನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನು ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನು ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ಭಯದ ಸಮಯದಲ್ಲಿ ಆಶ್ವಾಸವಾದನಿ, ಭಾರದ ಈರುಳಲ್ಲಿ ಬೆಳಕಾಗಿ ಬಂದೇನಿ. ಭಯದ ಸಮಯದಲ್ಲಿ ಆಶ್ವಾಸವಾದಿನಿ, ಭಾರದ ಈರುಳಲ್ಲಿ ಬೆಳಕಾಗಿ ಬಂದೇನಿ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನು ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನು ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿ ಆಳವನು ವರ್ಣಿಸಲಾಗದಯ್ಯ. ತಲೆಮಾರು ತಲೆಮಾರಿಗೂ ನೆನೆಸುವ ದೇವರೇ, ನಿನ್ ಪ್ರೀತಿಯ ಆಳವನು ವರ್ಣಿಸಲಾಗದಯ್ಯ. ನೀ
ನನ್ನ ಪ್ರೀತಿಸಲು ನಾ ಯೋಗ್ಯನು ರಾಜ, ನಿನ್ನನ್ನ ಸ್ನೇಹಿಸಲು ನಮ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನಮ್ಮನೆ ಎಷ್ಟರದು. ಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ, ಅಲ್ಪರು ಅಯೋಗ್ಯರು ಆದಂತ ನಮ್ಮನ್ನು ಸ್ವಾಮಿ ನೀನು ಮಕ್ಕಳಾಗಿ ಸ್ವೀಕರಿಸಿದ್ದೆ ಯೇಸು ಕ್ರಿಸ್ತನ ಮೂಲಕವಾಗಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಈ ಲೋಕದಲ್ಲಿ ನಮ್ಮ ಪ್ರತಿ ಹೆಜ್ಜೆಗಳಲ್ಲಿ ನಿನ್ನ ಕೃಪೆಯನ್ನು, ನಿನ್ನ ಆಶೀರ್ವಾದವನ್ನು ದಯಪಾಲಿಸ್ತಾ ಬಂದಿರುವಂಥ ದೇವರು ನಿನ್ನ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಈ ದಿನವನ್ನು ಕಾಣುತ್ತಾ ಇರೋದಂತಾದ್ರೆ ಅದು ನಿನ್ನ ಕೃಪೆ ಮಾತ್ರವೇ ಸ್ವಾಮಿ. ಮತ್ತೊಂದು ವಾರಕ್ಕೆ ನಮ್ಮನ್ನು ನಡೆಸ್ತಾ ಇರೋದಂತಾದ್ರೆ ಅದು ನಿನ್ನ ಕೃಪೆ ಮಾತ್ರವೇ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಿಕ್ಕಾಗ ಒಂದು ಕೃಪೆ ನಿಂದ ಪಾಲಿಸಿಕೊಡು. ನೀನು ನಮ್ಮ ಜೀವಿತದಲ್ಲಿ ಒಂದು ಚಿತ್ತ ಇಟ್ಟಿದ್ದೆ, ನೀನು ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶ ಇಟ್ಟಿದ್ದೆ. ಆ ಉದ್ದೇಶವನ್ನು ನೆರವೇರಿಸುವಲ್ಲಿ ನಾವು ನಮ್ಮ ಜೀವಿತವನ್ನು ಸಾಗಿಸ್ತಾ ಇದ್ದೇವೆಯೋ ಇಲ್ಲವೆಂಬುದನ್ನು ಪರೀಕ್ಷಿಸುವಂತ ಮನಸ್ಸನ್ನು ನಮಗೆ ಪಾಲಿಸಿಕೊಡು. ಪವಿತ್ರಾತ್ಮನ ಮೂಲಕವಾಗಿ ಸ್ವಾಮಿ ನಮ್ಮನ್ನು ಎಚ್ಚರಿಸಿಂದ ಬೇಡ್ಕೊತಿದ್ದೇವೆ. ನಿನ್ನ ಆತ್ಮನ ಸಹಾಯ, ಆಶೀರ್ವಾದ ನೀನು ದಯಪಾಲಿಸಿಕೊಡು. ಆರಾಧನೆ ಭಾಗಿಯಾಗಿರುವ ಪ್ರತಿಯೊಬ್ಬನ ಆಶೀರ್ವದಿಸು ಸ್ವಾಮಿ. ಯಾವ್ಯಾವ ಪ್ರಾರ್ಥನೆಯೊಂದಿಗೆ, ವಿಜ್ಞಾಪನೆಯೊಂದಿಗಿದ್ದಾರೋ, ಕಷ್ಟ, ದುಃಖ, ಬೇಸರದಲ್ಲಿದ್ದಾರೋ, ಕಣ್ಣೀರಿನೊಂದಿಗಿದ್ದಾರೋ, ನೋವಿನೊಂದಿಗಿದ್ದಾರೋ, ನೀನೆಲ್ಲವನ್ನು ಬಲ್ಲಂತ ದೇವರಾಗಿದೆ. ನಿನ್ನ ವಿಶೇಷವಾದಂಥ ಕೃಪೆಯಿಂದ ಆಶೀರ್ವಾದ ನೀನು ತುಂಬಿಸು, ಬಲಪಡಿಸು, ಆಶೀರ್ವದಿಸು. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸರಲಿ. ಯೇಸು ಕ್ರಿಸ್ತನ ಸುಂದರ ನಾಮದಲ್ಲಿ ಬೇಡಿದ್ದೇವೆ ನಾವು ತಂದೆಯೇ, ಆಮೆನ್, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವಜನರೇ, ಇವತ್ತು ನಾನು ಧ್ಯಾನ ಮಾಡುವಂಥ ವಚನ ಅದು ಪೌಲನು ಫಿಲಿಪ್ಪಿಯವರಿಗೆ ಬರೆದ 2ನೇ ಪತ್ರಿಕೆ 13ನೇ ವಚನ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 13. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 13. ಯಾಕಂದ್ರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ಎಂಬುದಾಗಿ. ಯಾಕಂದ್ರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವಜನರೇ, ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಾವು ಎದುರಿಸುವಂತ ಒಂದು ಫೇಸ್ ಯಾವುದಂತ ಹೇಳಿದ್ರೆ, ಒಂದು ಸನ್ನಿವೇಶ ಯಾವುದಂತ ಹೇಳಿದ್ರೆ, ನಮ್ಮ ಮನಸ್ಸಿಗೆ ಬರ್ತದೆ, ನೋ ಐ ಕಾಂಟ್ ಡೂ ಎನಿಮೋರ್, ನನ್ನಿಂದ ಇದು ಆಗುವುದಿಲ್ಲ. ನಮ್ಮ ಬಲಹೀನತೆಗಳು, ನಾವು ಎದುರಿಸುವಂತ ಸಮಸ್ಯೆಗಳು, ಸಂದಿಗ್ಧತೆಗಳು ಅನೇಕ ಬಾರಿ ನಮ್ಮನ್ನು ಸ್ಟಕ್ ಮಾಡ್ತದೆ. ನಮ್ಮ ಜೀವಿತದಲ್ಲಿ ಮುಂದಕ್ಕೆ ಹೆಜ್ಜೆ ಇಡಲಿಕ್ಕೆ ನಾವು ಸೋಲ್ತೇವೆ, ನಾವು ಡಿಸ್ಕರೇಜ್ ಆಗ್ತೇವೆ, ನಾವು ವೀಕ್ ಫೀಲ್ ಮಾಡ್ತೇವೆ, ಡೌನ್ ಫೀಲ್ ಮಾಡ್ತೇವೆ, ಬ್ಲ್ಯಾಂಕ್ ಫೀಲ್ ಮಾಡ್ತೇವೆ, ಮುಂದಕ್ಕೆ ಏನು ಮಾಡ್ಬೇಕೆಂಬುದಾಗಿ ಗೊತ್ತಾಗದಂತ ಕ್ಷಣ. ಆದ್ರೆ ಈ ವಚನದ ಒಂದು ಸತ್ಯಾಂಶವನ್ನು ಕೊಡುವಂಥದ್ದು ಏನಂತ ಹೇಳಿದ್ರೆ, ಗಾಡ್ ಇಸ್ ಸ್ಟಿಲ್ ವರ್ಕಿಂಗ್ ಇನ್ ಯು ಎಂಬುದಾಗಿ. ದೇವರು ಇನ್ನೂ ಕೂಡ ನಿನ್ನ ಜೀವಿತದಲ್ಲಿ ಕಾರ್ಯವನ್ನು ಆತನು ಮಾಡುವ ಆತನಾಗಿದ್ದಾನೆ. ಆತನು ಕಾರ್ಯ ಸಾಧಕನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಇನ್ನೂ ಕೂಡ ಪ್ರಯತ್ನವನ್ನು ಮಾಡುತ್ತಿರ್ತಾನೆ. ಅದರಿಂದಾಗಿ ನಿನ್ನ ಶಕ್ತಿ, ನಿನ್ನ ಒಂದು ಸ್ಟ್ರೆಂತ್ ಆಗಿರ್ಬೋದು, ಅಥವಾ ನಿನ್ನ ಫೈನಾನ್ಷಿಯಲ್ ಒಂದು ಸ್ಟೇಟಸ್ ಆಗಿರ್ಬೋದು, ಇವುಗಳು ನಿನ್ನ ಸ್ಥಿತಿಯನ್ನು ಅದನ್ನು ಡಿಟರ್ಮೈನ್ ಮಾಡುವಂಥದ್ದಲ್ಲ. ಬದಲಿಗೆ ದೇವರು ನಿನ್ನ ಜೀವಿತದಲ್ಲಿ ತನ್ನ ಉದ್ದೇಶವನ್ನು ಆತನು ನೆರವೇರಿಸುವ ಆತನಾಗಿದ್ದಾನೆ. ಆದ್ರಿಂದ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಆಗುವಂಥದ್ದು ಎಲ್ಲವೂ ನಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಆದರೆ ಕಾರ್ಯ ಮಾಡುವ ಆತನನ್ನು ನಂಬುವಂಥ ಜವಾಬ್ದಾರಿ ನಮಗೆ ಪ್ರತಿಯೊಬ್ಬರಿಗಿದೆ.
ಹಿ ವಿಲ್ ಡೂ ಸಮಥಿಂಗ್ ಬೆಸ್ಟ್ ಇನ್ ಮೈ ಲೈಫ್. ನನ್ನ ಜೀವಿತದಲ್ಲಿ ಒಂದು ಉತ್ತಮವಾದದ್ದನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ನಂಬಿಕೆ ನಮ್ಮನ್ನು ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಇನ್ನೂ ಕೂಡ ನಮ್ಮನ್ನು ಮೆಚೂರ್ ಮಾಡ್ತದೆ, ಪ್ರಬುದ್ಧತೆಗೆ ನಡೆಸ್ತದೆ, ನಮ್ಮನ್ನು ಮುನ್ನಡೆಸ್ತದೆ. ನೋಡಿ, ಮೊದಲನೇದಾಗಿ ನಾವಲ್ಲಿ ನೋಡುವಂಥದ್ದು, ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವಾತನು. ಪ್ರಯತ್ನವನ್ನು ಉಂಟು ಮಾಡುವವ, ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವ ಯಾರು? ದೇವರು ನಿನ್ನಲ್ಲಿ ಕಾರ್ಯ ಮಾಡುವಾತನು. ಗಾಡ್ ಹೂ ವರ್ಕ್ಸ್ ಇನ್ ಯು. ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವಾತನು. ಅನೇಕ ಬಾರಿ ನೋಡಿ, ನಮ್ಮ ಜೀವಿತದಲ್ಲಿ ಸಡನ್ ಆಗಿ ನಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ತದೆ, ಅಥವಾ ಸಡನ್ ಆಗಿ ನಮಗೆ ವಾಕ್ಯಗಳ ಕಡೆಗೆ ಒಂದು ಆಸಕ್ತಿ ಹುಟ್ಟುಕೊಳ್ತದೆ, ದೇವರ ವಿಷಯದಲ್ಲಿ ಆಸಕ್ತಿ ಹುಟ್ಟುಕೊಳ್ತದೆ. ಅನೇಕ ಬಾರಿ ನಮ್ಮ ಜೀವಿತ ಸಂಪೂರ್ಣವಾಗಿ ಬದಲಾದಂಥ ಜೀವಿತ ಆಗ್ತದೆ. ಇದು ದೇವರು ಅನೇಕ ಬಾರಿ ನಿನ್ನ ಜೀವಿತದಲ್ಲಿ ಮಾಡುವಾತನಾಗಿದ್ದಾನೆ. ಶಾಂತ ಮನಃಶಾಂತಿ ಅಥವಾ ಒಂದು ಸ್ಥಿರಚಿತ್ತತೆ ಇವು ನಮ್ಮಲ್ಲಿ ಹುಟ್ಟಲಾರಂಭಿಸ್ತದೆ. ಇದು ದೇವರು ನಮ್ಮಲ್ಲಿ ಮಾಡುವಂತ ಅನೇಕ ಬಾರಿ ಕಾರ್ಯಗಳು. ನಿನ್ನ ಜೀವಿತದಲ್ಲಿ ಆತನು ಆ ಕಾರ್ಯವನ್ನು ಮಾಡುವ. ನೋಡಿ, ಅನೇಕ ಬಾರಿ ನಮ್ಮ ಪ್ರಾರ್ಥನೆ ಏನಿರ್ತದೆ ಅಂತ ಹೇಳಿದ್ರೆ, ದೇವರೇ ನನ್ನ ಈ ಸಿಚುವೇಶನ್ ಅನ್ನು ಬದಲಾಯಿಸು, ನನ್ನ ಈ ಸನ್ನಿವೇಶವನ್ನು ಬದಲಾಯಿಸು, ನನ್ನ ಈ ಒಂದು ಸಮಸ್ಯೆಯಿಂದ ನನ್ನ ಹೊರಗಿತ, ಇವುಗಳು ನಮ್ಮ ಪ್ರಾರ್ಥನೆ ಆಗಿರ್ತದೆ. ಆದರೆ ದೇವರು ನಿನ್ಗೆ ಹೇಳ್ತಾನೆ, ಅದಕ್ಕಿಂತ ಮೊದಲು ಐ ವಾಂಟ್ ಟು ಚೇಂಜ್ ಯು. ನಾನು ನಿನ್ನನ್ನು ಬದಲಾಯಿಸ್ತಾ ಇದ್ದೇನೆ. ಯಾಕಂದ್ರೆ ಅನೇಕ ಬಾರಿ ನೋಡ್ರಿ, ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ಆಗುವ ಮೊದಲಲ್ಲಿ, ಉದಾಹರಣೆಗೆ ಸತ್ಯವೇದದಲ್ಲಿ ಉದಾಹರಣೆಗಳನ್ನು ತೆಗೆದುಕೊಳ್ಳುವ ನಾವು ನೋಡಿ, ಯೋಸೇಫನ ಜೀವಿತ ನೋಡುವಾಗ, ಯೋಸೇಫನು ಆಶೀರ್ವಾದದ ಜೀವಿತದಲ್ಲಿ ಮುನ್ನಡೆಯುವ ಮೊದಲಲ್ಲಿ ಆತನು ಸೆರೆಮನೆಯಲ್ಲಿರಬೇಕಾಯ್ತು. ತನ್ನ ಒಡ ಹುಟ್ಟಿದವರಿಂದ ಆತನು ತಿರಸ್ಕಾರಕ್ಕೊಳಗಬೇಕಾಯ್ತು. ಆ ಎಲ್ಲ ಸಮಯಗಳು ಗಾಡ್ ವಾಸ್ ಪ್ರಿಪೇರಿಂಗ್ ಹಿಮ್. ಮೋಶೆ ಜೀವಿತ ನಾವು ನೋಡುವಾಗ, ಇಸ್ರಾಯೇಲರನ್ನು ಆತನು ಮುನ್ನಡೆಸುವ ಮೊದಲಲ್ಲಿ, ಇಸ್ರಾಯೇಲರ ನಾಯಕನಾಗಿ ಬಿಡುಗಡೆ, ಐಗುಪ್ತ ದೇಶದಿಂದ ಬಿಡುಗಡೆಗೊಳಿಸುವಂತ ನಾಯಕನನ್ನಾಗಿ ಆತನು ಸಿದ್ಧಪಡಿಸುವ ಮೊದಲು, ಆತನು ಕೂಡ ಅನೇಕ ವರ್ಷಗಳನ್ನು ಆತನು ಮರುಭೂಮಿಯಲ್ಲಿ ಐಗುಪ್ತ ದೇಶದಲ್ಲಿ ಆತನು ಕಳಿಬೇಕಾಗ್ತದೆ. ಅದರಿಂದಾಗಿ ನೋಡ್ರಿ, ಯುವರ್ ಹಿಡನ್ ಸೀಸನ್ ಇಟ್ಸ್ ನಾಟ್ ಅ ವೇಸ್ಟ್ ಸೀಸನ್. ಅದು ಖಂಡಿತವಾಗಿ ವೇಸ್ಟ್ ಆಗೋದಿಲ್ಲ. ಮುಂದಿನ ಯಾವುದಕ್ಕಾಗಿಯೋ ನಿನ್ನನ್ನು ಪ್ರಿಪೇರ್ ಮಾಡ್ತಾ ಇರ್ತದೆ, ನಿನ್ನನ್ನು ಸಿದ್ಧಪಡಿಸ್ತಾ ಇರ್ತಾನೆ. ಯಾಕಂದ್ರೆ ಸಿದ್ಧಪಡಿಸುವ ಆತನು, ಕಾರ್ಯ ಮಾಡುವ ಆತನು ಯಾರು? ನಮ್ಮ ದೇವರು ತಾನೇ ಆಗಿದ್ದಾನೆ. ಎರಡನೇದಾಗಿ ನಾವಲ್ಲಿ ನೋಡುವಂಥದ್ದು, ದೇವರು ತನ್ನ ಉದ್ದೇಶವನ್ನು ನೆರವೇರಿಸುವ ಆತನು. ನೋಡಿ, ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಅನೇಕ ಸಂದಿಗ್ಧತೆ ಸಮಯಗಳಲ್ಲಿ ಸಡನ್ ಆದಂತ ಒಂದು ಬದಲಾವಣೆ ನಮ್ಮಲ್ಲಿ ಆಗ್ತದೆ. ಪ್ರಾರ್ಥನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳಿತೇವೆ, ವಾಕ್ಯಗಳನ್ನು ಓದೋದ್ರಲ್ಲಿ ಹೆಚ್ಚಿನ ಸಮಯವನ್ನು ಕಳಿತೇವೆ, ದೇವರೊಂದಿಗೆ ಅನ್ಯೋನ್ಯತೆಯ ಜೀವಿತದಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳಿತೇವೆ, ಅಥವಾ ದೇವರ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಒಂದು ಪ್ರೇರೇಪಣೆ ನಮಗೆ ಆಗ್ತದೆ. ಅನೇಕ ಬಾರಿ ಒಂದು ಕ್ಷಮಾಪಣೆಯ ಜೀವಿತ, ಎಷ್ಟೋ ವರ್ಷದಿಂದ ಕ್ಷಮಿಸಿರುವುದಿಲ್ಲ, ಒಬ್ಬ ವ್ಯಕ್ತಿಯನ್ನು ಕ್ಷಮಿಸುವಂತ ಮನಸ್ಸನ್ನು ದೇವರು ನಮ್ಗೆ ಕೊಡ್ತಾನೆ. ಇವೆಲ್ಲವುಗಳು ಆಗುವಂತಹದ್ದು ದೇವರ ಉದ್ದೇಶ ನೆರವೇರುವುದಕ್ಕಾಗಿ. ಆತನು ನಮ್ಮಲ್ಲಿ ಉದ್ದೇಶವನ್ನು, ಯಾವುದೇ ಕಾರ್ಯಗಳು ಅದು ದೇವರ ಉದ್ದೇಶವಿಲ್ಲದೆ ಆಗುವುದಿಲ್ಲ. ಅಂದಾಗ ದೇವರು ಯಾವ ಪ್ರೇರೇಪಣೆಗೆ ಕೊಡ್ತಾನೋ ಅದನ್ನು ಮಾಡಲಿಕ್ಕೆ ನೀನು ಸಿದ್ಧನಾಗಿರು. ಅನೇಕ ಬಾರಿ ನೋಡಿ, ಜೀವಿತದಲ್ಲಿ ಒಂದು ಹೋರಾಟ ನಡೀತಾ ಇರ್ತದೆ. ದೇವರು ನಮ್ಮನ್ನು ಮುನ್ನಡೆಸುವಂತ ರೀತಿ, ದೇವರ ಉದ್ದೇಶವನ್ನು ನೆರವೇರಿಸುವಂಥದ್ದು. ಅದೇ ಇನ್ನೊಂದು ಕಡೆಯಲ್ಲಿ ಸೈತಾನನು ಕೂಡ ನಮ್ಮನ್ನು ಆತನ ಉದ್ದೇಶದಿಂದ ಬೇರೆ ಮಾಡಲಿಕ್ಕಾಗಿ ತನ್ನ ಎಲ್ಲಾ ಪ್ರಯತ್ನಗಳನ್ನು ಆತನು ಮಾಡ್ತಾ ಇರ್ತಾನೆ. ಆದರೆ ಮನುಷ್ಯನ ಜೀವಿತ ಸೋಲುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ, ದೇವರ ಉದ್ದೇಶವನ್ನು ನೆರವೇರಿಸುವ ಬದಲಿಗೆ ನಾವು ಇನ್ನೂ ಕೂಡ ಇಹಲೋಕದ ಉದ್ದೇಶವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ, ಗಾಡ್ ಇಸ್ ಹ್ಯಾವಿಂಗ್ ಅ ಪರ್ಪಸ್ ಇನ್ ಯುವರ್ ಲೈಫ್. ದೇವರಿಗೆ ನಿನ್ನ ಜೀವಿತದಲ್ಲಿ ಒಂದು ಉದ್ದೇಶ ಇದೆ. ಟು ಫುಲ್ಫಿಲ್ ಹಿಸ್ ಪರ್ಪಸ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನ ಎಲ್ಲಾ ಕಾರ್ಯಗಳು, ನಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯಗಳು ಆತನ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ. ಅದಕ್ಕಾಗಿ ನೆನಪಿನಲ್ಲಿ ಇಟ್ಕೊಳ್ರಿ, ಇವತ್ತು ಒಂದು ವೇಳೆ ಡಿಸಪಾಯಿಂಟ್ ಇರ್ಬೋದು, ಇವತ್ತು ನಿನ್ನ ಜೀವಿತದಲ್ಲಿ ಫೇಲ್ಯೂರ್ ಇರ್ಬೋದು, ಒಂದು ವೇಳೆ ಇವತ್ತು ನಿನ್ನ ಪ್ರಾರ್ಥನೆಗೆ ಡಿಲೇ ಆಗ್ತಾ ಇದೆ ಅನ್ನುವಂಥ ಯೋಚನೆ ಇರ್ಬೋದು, ಒಂದು ವೇಳೆ ಇಂದು ನೀನು ಬಲಹೀನತೆಯನ್ನು ನೀನು ಫೀಲ್ ಮಾಡ್ತಾ ಇರ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಬೋದು. ಆದರೆ ನೆನಪಿನಲ್ಲಿ ಇಟ್ಕೊಳ್ರಿ, ಇದು ಯಾವುದು ಕೂಡ ನಿನ್ನ ಬಲಹೀನತೆ ಆಗಿರಲಿ, ನಿನ್ನ ಡಿಸಪಾಯಿಂಟ್ಮೆಂಟ್ ಆಗಿರಲಿ, ಅಥವಾ ನಿನ್ನ ಸೋಲ್ ಆಗಿರಲಿ, ಅಥವಾ ದೇವರ
ಪ್ರಾರ್ಥನೆಗೆ ಸಿಗುವಂಥ ಉತ್ತರದ ಡಿಲೇ ಆಗಿ ಸಿಗುವಂಥ ಉತ್ತರ ಆಗಿರಲಿ, ಇವುಗಳು ದೇವರ ಉದ್ದೇಶವನ್ನು ನಿನ್ನ ಜೀವಿತದಿಂದ ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಟಿಮೇಟ್ ಆಗಿ ಆತನ ಉದ್ದೇಶ ನಮ್ಮ ಜೀವಿತ ನೆರವೇರಬೇಕಿದೆ. ಅದರಿಂದಾಗಿ ವಿ ಮಸ್ಟ್ ಟ್ರಸ್ಟ್ ಆನ್ ದ ಪ್ರೊಸೆಸ್. ಆ ಒಂದು ಪ್ರೊಸೆಸ್ನಲ್ಲಿ ನಾವು ವಿಶ್ವಾಸವನ್ನು ಇಟ್ಕೊಳ್ಳುವಂಥದ್ದು ಅತಿ ಪ್ರಾಮುಖ್ಯ. ಆ ಸ್ವರಕ್ಕೆ ಕಿವಿಗೊಡುವಂಥದ್ದು ಮಾತ್ರವಲ್ಲ, ಆ ಒಂದು ಪವಿತ್ರಾತ್ಮನ ಪ್ರೇರಣೆಗೆ ನಮ್ಮನ್ನು ಒಳಪಡಿಸುವಂಥದ್ದು, ಆತನು ಮುನ್ನಡೆಸುವಂಥದ್ದನ್ನು, ಆತನು ಆಶೀರ್ವದಿಸುವಂಥದ್ದನ್ನು ಹೊಂದಿಕೊಳ್ಳಲಿಕ್ಕೆ ಮುಂದೆ ಸಾಗುವಂಥದ್ದು ಇದು ನಮ್ಮ ಅತ್ಯಂತ ಪ್ರಾಮುಖ್ಯವಾದಂಥ ಜವಾಬ್ದಾರಿಯಾಗಿದೆ. ಅದರಿಂದಾಗಿ ಯಾವತ್ತೂ ಕೂಡ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಬೇಡಿ. ದೇವರು ನಿನ್ನಲ್ಲಿ ನಡೆಸುವ ಕಾರ್ಯಕ್ಕೆ ವಿರುದ್ಧವಾಗಿ ನಿನ್ನ ಹೋರಾಟ ನೀನು ಮಾಡಬೇಡ. ನಿನ್ನ ಹೋರಾಟ ಒಂದು ವೇಳೆ ನಿನ್ನ ಡೆಸ್ಟಿನಿಗೆ ಇಫೆಕ್ಟ್ ಆಗ್ಬೋದು ಅಥವಾ ಅದನ್ನು ಡಿಟರ್ಮೈನ್ ಮಾಡ್ಬೋದು. ದೇವರು ತನ್ನ ಉದ್ದೇಶ ಮಾತ್ರವಲ್ಲ, ನಾವು ಮುರಿದಾಗಲಿ ನೋಡುವಂಥದ್ದು, ಆತನು ಪ್ರಯತ್ನ ಕೂಡ ಆತನು ಮಾಡುವಾತನು, ಆತನೇ ಪ್ರಯತ್ನ ಮಾಡುವಾತನು. ನೋಡಿ, ಆ ಒಂದು ಪ್ರಯತ್ನ ಅಂತ ಹೇಳುವಾಗ he's doing his work, ತನ್ನ ಕಾರ್ಯವನ್ನು ಮಾಡುವಾತ ಎನ್ನುವಂಥದ್ದನ್ನು ನಮಗೆ ಸ್ಪಷ್ಟಪಡಿಸ್ತದೆ. ಯಾಕಂತೇಳಿದ್ರೆ ಆತನು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಾತನು. ಆತನು ನಮ್ಮ ಜೀವಿತವನ್ನು ಆತನು ಪರಿವರ್ತಿಸಲಿಕ್ಕೆ ಉತ್ತಮವಾದದ್ದನ್ನು ಆತನು ಕೊಡಲಿಕ್ಕೆ ಸಿದ್ಧನಾಗಿರುವ ಆತನು. ಯಾಕಂದರೆ ದೇವರ ವಾಕ್ಯವೇ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 15ನೇ ವಚನದಲ್ಲಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ನೀವು ಸಮೃದ್ಧಿಯಾಗಿರಬೇಕೆಂತಲೂ ನಿಮ್ಮ ಫಲವು ನಿಲ್ಲತಕ್ಕದ್ದಾಗಬೇಕೆಂತಲೂ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಆಶೀರ್ವಾದದ ಜೀವಿತಕ್ಕೆ ದೇವರು ನಡೆಸುವಾತನು. ಯಾವಾಗ ಆತನ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಮುಂದೆ ಸಾಗುವಾಗ. ನೆನಪಿನಿಟ್ಕೊಳ್ರಿ, ಆತನು ನಿನ್ನಲ್ಲಿ ಕಾರ್ಯ ಮಾಡುವಾತನು, ನಿನ್ನಲ್ಲಿ ಒಂದು ಉದ್ದೇಶನೂ ಆತನು ಇಟ್ಟಾತನು. ಆ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ಪ್ರಯತ್ನಗಳನ್ನು ಕೂಡ ಆತನು ಮಾಡುವ ಆತನಾಗಿದ್ದಾನೆ. ನಮ್ಮ ಜವಾಬ್ದಾರಿ ಇಷ್ಟೇ, ಆತ್ಮಿಕ ಕಣ್ಣುಗಳನ್ನು ತೆರೆದು ದೇವರ ಕಾರ್ಯಗಳನ್ನು ಗುರುತಿಸುವವರು ನಾವಾಗಬೇಕು. ಒಂದು ದಿನ ನಿನ್ನ ಜೀವಿತ ಆತನ ಮಹಿಮೆಗಾಗಿ ಪರಿವರ್ತಿಸುವಂಥ ಶಕ್ತಿ ಅದು ನಿನ್ನ ದೇವರಿಗೆ ಮಾತ್ರವೇ ಇದೆ. ನಂಬಿಕೆಯಿಂದ ನಮ್ಮ ಹೆಜ್ಜೆ ಇಡೋಣವೇ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಥ ದೇವರೇ, ಸ್ವಾಮಿ, ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಗಳಿಗೆ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನೀನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಾತನು. ನಾವಿದನ್ನು ನಂಬ್ತೇವೆ. ಆದರೆ ಅನೇಕ ಬಾರಿ ನೀನು ಮಾಡುವಂಥ ಕಾರ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳಲಿಕ್ಕೆ ನಾವು ಸೋಲ್ತೇವೆ ಸ್ವಾಮಿ. ಅನೇಕ ನಮ್ಮದೇ ಆದಂತಹ ವಿಷಯಗಳು, ಘಟನೆಗಳು, ಇವುಗಳು ನಮ್ಮನ್ನು ಹಿಡಿದಿರ್ತದೆ, ನಿನ್ನ ಕಾರ್ಯವನ್ನು ಮಾಡಲಿಕ್ಕೆ ಅಡ್ಡಗೋಡೆಯಾಗಿ ನಿಂತಿರ್ತದೆ. ನಮ್ಮನ್ನು ಕ್ಷಮಿಸಪ್ಪ ಸ್ವಾಮಿ. ನಿನ್ನ ಕೈಗೆ ಎಲ್ಲವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಹೌದು ಸ್ವಾಮಿ, ನಮ್ಮನ್ನು ನಾವು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಕಂಟ್ರೋಲಿಗೆಲ್ಲ ಸ್ವಾಮಿ, ಎಲ್ಲವನ್ನು ನಿನ್ನ ಕಂಟ್ರೋಲಿಗೆ, ನಿನ್ನ ಹತೋಟಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನೀನು ಕಾರ್ಯ ಮಾಡುವುದನ್ನು ಬೇಡಿಕೊಳ್ತಾ ಇದ್ದೇವೆ. ಸುಚಿತ್ತವನ್ನು ನೆರವೇರಿಸು ಸ್ವಾಮಿ. ನಿನ್ನ ಉದ್ದೇಶವನ್ನು ನೆರವೇರಿಸು ಸ್ವಾಮಿ. ನಿನ್ನ ಪ್ರಯತ್ನಗಳಿಗೆ ನಾವು ಪ್ರತಿಸ್ಪಂದಿಸಲಿಕ್ಕಾಗುವಂತೆ ಪವಿತ್ರಾತ್ಮನ ಶಕ್ತಿಯನ್ನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ಆರಾಧನೆ ಭಾಗಿಯಾಗಿರೋದು ಪ್ರತಿಯೊಬ್ಬೊಬ್ಬರಿಗೆ ಅವರ ಜೀವಿತದಲ್ಲಿ ಸ್ವಾಮಿ ನಿನ್ನ ವಿಶೇಷವಾದಂಥ ಕಾರ್ಯ, ನೀನಿಟ್ಟಂಥ ಉದ್ದೇಶ, ಅದನ್ನು ಗುರುತಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು, ಆಶೀರ್ವಾದವನ್ನು ನೀನು ದಯಪಾಲಿಸಿಕೊಡು. ನಿನ್ನ ವಿಶೇಷವಾದ ನಡೆಸುವಿಕೆಯಿಂದ ದಯಪಾಲಿಸಿಕೊಡು. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಂದೇ ನಮ್ಮ ತಂದೆಯೇ, ಆಮೇಲೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ಆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಶಾಂತ ಸಮಾಧಾನ ನಮ್ಮೆಲ್ಲರೊಂದಿಗೆ, ಆರಾಧನೆಯಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಬ್ಬೊಬ್ಬರೊಂದಿಗೆ, ಇಡೀ ಸೃಷ್ಟಿಯೊಂದಿಗೆ ಇಂದ್ಯಾವಂತೆ ಆಗಿರಲಿ. ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಹೇಳುವಾಗ ಆಶೀರ್ವದಿಸಲಿ. ವಾಕ್ಯದ ಅಗತ್ಯತೆ ಇರುವವರಿಗೆ ಖಂಡಿತವಾಗಿ ಈ ವಾಕ್ಯವನ್ನು ಹಂಚಿರಿ. ಯಾಕಂದರೆ ದೇವರ ಉದ್ದೇಶವನ್ನು ತಿಳಿದುಕೊಳ್ಳುವಂಥ, ಆತನು ಮಾಡುವಂಥ ಕಾರ್ಯಗಳನ್ನು ಅರ್ಥೈಸಿಕೊಳ್ಳುವಂಥ, ತಿಳಿದುಕೊಳ್ಳುವಂಥ ಶಕ್ತಿಯನ್ನು ದೇವರ ಪ್ರತಿಯೊಬ್ಬನಿಗೆ ದಯಪಾಲಿಸಿಕೊಳ್ಳಿ. ಕೊನೆಯದಾಗಿ ಆತನ ಮಹಿಮೆಗಾಗಿ ಜೀವಿಸುವಂಥ ಜೀವಿತ ನಮ್ಮದೇ ಎಲ್ಲರದಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಬ್ಲೆಸ್ಡ್ ವೀಕ್. ಬಾಯ್.